ಅವಳು ನನ್ನಂಗೆ ಹಳ್ಳಿಯಲ್ಲಿ ಕಷ್ಟಪಡಬಾರ್ದು. ಎಷ್ಟೇ ಖರ್ಚಾಗಲಿ ಪೇಟೆ ಹುಡುಗನ್ನೇ ತನ್ನ ಮದುವೆ ಮಾಡ್ತೀನಿ, ನೋಡ್ತಿರು. ನೀನು ನಿಮ್ಮ ಅಣ್ಣನ ಸ್ವಂತ ಆಸ್ತಿನಲ್ಲಿ ಪಾಲ್ ಕೇಳ್ತಾ ಇಲ್ಲ. ನಿಮ್ಮ ತಂದೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಕಾನೂನು ಪ್ರಕಾರ ನಿನ್ಗೇನು ಬರಬೇಕೋ ಅದನ್ನು ಕೇಳ್ತಿದ್ದಿ. ಇದರಲ್ಲಿ ತಪ್ಪೇನೂ ಇಲ್ಲ. ರೀ, ಯಾಕೆ ಏನೇ ಯೋಚನೆ ಮಾಡ್ತೇವ್ರಿ? ಯಾಕೋ 2-3 ದಿವಸದಿಂದ ರೇವತಿನೇ ನೆನಪಿಗೆ ಬರ್ತಾ ಇದ್ದಾಳೆ. ನಿನ್ನೆ ಮೊನ್ನೆ ಕನಸಲ್ಲಿ ಕೂಡ ಬಂದಿದ್ಲು ಕಣೆ. ಹ್ಞೂ ಕಣ್ರಿ, ಪಾಪ ಗಂಡ ಸತ್ಮ್ಯಾಕೆ ಅವಳ ಕಷ್ಟ ಏನು ಸುಖ ಏನು ಅಂತ ಒಂದು ದಿವಸ ನಾವು ಹೋಗಿ ವಿಚಾರಿಸ್ಲಿಲ್ಲ. ನಿಮ್ಮ ತಂಗಿ ನಿಮ್ಮ ಮನ್ಸಿಗೆ ಬಂದ್ಮ್ಯಾಕೆ ನೀವಿಲ್ಲಿ ನೆಮ್ಮದಿಯಾಗಿರೋಕ್ಕಾಯ್ತದಾ? ಅಲ್ಲಿ ನೋಡಿ, ರೇವತಿನ ಬರ್ತಾ ಇದ್ದಾಳೆ. ಈಗ ಬರ್ತಾ ಇದೀನಮ್ಮ. ನಿನ್ನ ಬಗ್ಗೆನೇ ಮಾತಾಡ್ತಿದ್ವಿ. ರೇವತಿ, ಚೆನ್ನಾಗಿದೆಯೇನವಾ? ಚೆನ್ನಾಗಿದೆ ಅದಕ್ಕೆ. ರೇವತಿ, ತಗೊಳವ ಕಾಫಿ ಕುಡಿ. ರೇವತಿ, ಯಾಕವ ಒಂಥರ ಸಪ್ಪಗಿದ್ಯಾ? ಏನಾರ ತೊಂದ್ರೆನಾ? ಇಲ್ಲ ನೋಡು, ಸುಮ್ಮನೆ ಹಿಂಗೆಲ್ಲ ನೆನೆಸ್ಕೊಂಡು ಹತ್ಕೊಂಡು ಕೂತಿದ್ರೆ ನಿನ್ನ ಆರೋಗ್ಯ ಚೆಂದಾಗಿರಲ್ಲ ಕಣವ. ಅದಕ್ಕೆಯ ನೋಡು, ನೀನೇನು ಯೋಚನೆ ಮಾಡಬೇಡ, ನಾವೆಲ್ಲ ಇದ್ದೀವಿ. ಹೌದಮ್ಮ ರೇವತಿ, ನೀನು ಯಾರಿಗೂ ತಲೆ ಕೆಡಿಸ್ಕೋಬೇಡ, ನಾವೆಲ್ಲ ಇದ್ದೀವಿ. ಆ ನಂಬಿಕೆ ಮೇಲೇನೆ ಅಣ್ಣ ನಾನಿವತ್ತು ಇಲ್ಲಿಗೆ ಬಂದಿದ್ದು.